ಬಿಗ್ ಬಾಸ್ ಕನ್ನಡ ಸೀಸನ್ 12 ಮುಕ್ತಾಯ ಆಗಿ ತಿಂಗಳಾಗ್ತಾ ಬಂದರೂ ಇನ್ನೂ ಕೂಡ ಬಿಗ್ ಬಾಸ್ ಕನ್ನಡ ಸೀಸನ್ 12ಕ್ಕೆ ಸಂಬಂಧಪಟ್ಟಂತೆ ಬೇರೆ ಬೇರೆ ವಿಚಾರಗಳು ಸುದ್ದಿ ಆಗ್ತಾನೆ ಇದೆ. ಈ ಹಿಂದೆ ಬಿಗ್ ಬಾಸ್ ಸ್ಪರ್ಧೆಯಾಗಿದ್ದಂಥ ವರ್ತೂರು ಸಂತೋಷ್ ಒಂದಷ್ಟು ದಿನಗಳ ಹಿಂದೆ ಯೂಟ್ಯೂಬ್ ವಾಹಿನಿಯೊಂದಕ್ಕೆ ಸಂದರ್ಶನ ಕೊಡ್ತಾ ಸೆಕೆಂಡ್ ರನ್ನರ್ ಅಪ್ಗೆ 10 ಲಕ್ಷ ರೂಪಾಯಿ ಕೊಡ್ತೀನಿ ಅನ್ನೋ ಮಾತನ್ನ ಹೇಳಿದ್ರು. ಆದರೆ ಒಂದು ಷರತ್ತು, ಹಳ್ಳಿಕಾರ್ ಹೋರಿಯನ್ನ ಬಿಗ್ ಬಾಸ್ ಸ್ಟೇಜ್ ಮೇಲೆ ಕರೆಸಬೇಕು, ಸ್ಟೇಜ್ ಒಳಗಡೆ ಕರೆಸೋದಕ್ಕೆ ಸಾಧ್ಯ ಇಲ್ಲ, ಬಿಗ್ ಬಾಸ್ ಮನೆ ಒಳಗೆ ಕರೆಸಬೇಕು, ಅದು ನನ್ನ ಮನವಿ. ಈಗಾಗಲೇ ಅರ್ಧ ಸೀಸನ್ ಮುಗ್ದಿದೆ, ನಾನು ಬೇಗ ಹೋಗಿ ಈ ಬಗ್ಗೆ ಮಾತನಾಡಿ ಖಚಿತಪಡಿಸ್ಕೊಳ್ಬೇಕು ಅಂತ ಹೇಳಿದ್ರು. ಒಂದು ವೇಳೆ ನನ್ನ ಷರತ್ತು ಅವರಿಗೆ ಓಕೆ ಅಂದಿಲ್ಲ ಅಂದರೂ ಕೂಡ ನಾನು ಸೆಕೆಂಡ್ ರನ್ನರ್ ಅಪ್ಗೆ ಏನಾದರೂ ಕೊಟ್ಟೇ ಕೊಡ್ತೀನಿ ಅನ್ನೋ ಮಾತನ್ನ ಆ ಒಂದು ಸಂದರ್ಶನದಲ್ಲಿ ವರ್ತೂರ್ ಸಂತೋಷ್ ಹೇಳಿದರು. ಆ ಹಣವನ್ನು ಹಳ್ಳಿಕಾರ್ ರೇಸ್ಗೆ ಬಳಸ್ಕೊಳ್ತೀನಿ, ಆದರೆ ಅದರಲ್ಲಿ ನಾನು ಒಂದು ಸ್ವಲ್ಪ ಭಾಗವನ್ನು ನಾನು ಹೇಳಿದಂತೆ ಸೆಕೆಂಡ್ ರನ್ನರ್ ಅಪ್ಗೆ ಕೊಟ್ಟೇ ಕೊಡ್ತೀನಿ ಅನ್ನೋ ಮಾತನ್ನು ಅವರು ಹೇಳಿದರು. ಇದೀಗ ಬಿಗ್ ಬಾಸ್ ಕನ್ನಡ ಸೀಸನ್ 12 ಮುಕ್ತಾಯ ಆಗಿದೆ. ಫಸ್ಟ್ ರನ್ನರ್ ಅಪ್ ಆಗಿ ರಕ್ಷಿತಾ ಶೆಟ್ಟಿ ಹೊರಗಡೆ ಬಂದಿದ್ದಾರೆ. ಕೊಟ್ಟ ಮಾತಿನಂತೆ ಇದೀಗ ವರ್ತೂರು ಸಂತೋಷ್ ನಡ್ಕೊಳ್ಳೋದಕ್ಕೆ ಮುಂದಾಗಿದ್ದಾರೆ. ರಕ್ಷಿತಾ ಶೆಟ್ಟಿ ಅವರಿಗೆ ಕರೆ ಮಾಡಿ ತಮ್ಮ ಮನೆಗೆ ಬಂದು ತಾನು ಕೊಡುವಂಥ 2 ಲಕ್ಷ ರೂಪಾಯಿಯನ್ನು ಸ್ವೀಕರಿಸಿ ಅನ್ನೋ ಮಾತನ್ನ ಹೇಳಿದ್ದಾರೆ. ರಕ್ಷಿತಾ ಜೊತೆ ವರ್ತೂರು ಸಂತೋಷ್ ಮಾತನಾಡಿರುವಂಥ ಆ ಆಡಿಯೋ ಇರ್ಬೋದು ಅಥವಾ ವಿಡಿಯೋ ಇರ್ಬೋದು, ಅದೆಲ್ಲವೂ ಕೂಡ ಇದೀಗ ವೈರಲ್ ಆಗಿದೆ. ಹಾಗಾದ್ರೆ ಅವರ ಸಂಭಾಷಣೆ ಹೇಗಿತ್ತು ಅನ್ನೋದನ್ನ ನೋಡೋಣ ಬನ್ನಿ. ಅಮ್ಮ ರಕ್ಷಿತನ ಮಾತಾಡೋದು? ನಾನು ವರ್ತೂರು ಸಂತೋಷ್ ಮಾತಾಡೋದು. ಗೊತ್ತಾಯ್ತಾ? ಅಲ್ಲಮ್ಮ, ನಾನು ಸೆಕೆಂಡ್ ರನ್ನರ್ ಅಪ್ಗೆ ದುಡ್ಡು ಕೊಡ್ತೀನಿ ಅಂತ ಹೇಳಿದ್ದೆ. ಗೊತ್ತಾಯ್ತಾ? ಅಲ್ಲಮ್ಮ, ನಾನೇ ಕೊಡೋದದು. ನೆಕ್ಸ್ಟ್ ವೀಕ್ ಫ್ರೀ ಆಗಿದೆಯಾ? ಬೆಂಗಳೂರಿಗೆ ಯಾವಾಗ ಬರ್ತೀಯಮ್ಮ? 9ನೇ ತಾರೀಕು ಮತ್ತೆ ಬರೋದು? 12th ಆದ್ಮೇಲೆ ಸಿಗಲ್ಲ ಬೆಂಗಳೂರಲ್ಲಿ? ಅಲ್ಲಮ್ಮ, ಬೆಂಗಳೂರಿಗೆ ಬಂದಾಗ ನನಗೆ ಒಂದು 12th ಮೇಲೆ ಒಂದು 13th 14th ಹಂಗೆ ಮನೆ ಹತ್ರ ಬಾ. ಅದು 2 lakhs ನಾನು ಕೊಡ್ತೀನಿ ಅಂತ ಹೇಳಿದ್ದೆ. 2 lakhs ತಗೊಂಡೋಗಿ, ನಾನು ಆ್ಯಕ್ಚುಲಿ ಮೊನ್ನೆನೇ ಕೊಡ್ತಾ ಇದ್ದೆ. ನೀನು ಹೊರಗಡೆ ಬಂದಮೇಲೆ ನನಗೆ ಮಿಸ್ಕಮ್ಯುನಿಕೇಶನ್ ಆಯಿತು. ಏನಂತಂದರೆ ಇದು ದೀಪಾವಳಿ, ಸಾರಿ ಯಾವ್ದು ಇವಾಗ ಹಬ್ಬ? ಶಿವರಾತ್ರಿ ಅಲ್ಲಲ್ಲ, ಶಿವರಾತ್ರಿಗೆ ಏನೋ ಪ್ರೋಗ್ರಾಮ್ ಮಾಡ್ತಾರೆ ಕಲರ್ಸ್ ಅಲ್ಲಿ, ಆಗ ಕೊಟ್ಬಿಡಿರಾ ಅಲ್ಲೇ ಸ್ಟೇಜ್ ಮೇಲೆ ಅಂತ ಹೇಳಿದ್ರು. ಸರಿ ಅಂದ್ಬಿಟ್ಟು ನಾನು ಆ ಟೈಮ್ಗೆಲ್ಲನೂ ಇಲ್ಲಿ ನಮ್ದು ಜಾತ್ರೆಗಳವೆ ದನಗಳದು. ಹಳ್ಳಿಕಾರ್ ಗೊತ್ತಾ? ಏನ್ ಹಳ್ಳಿಕಾರ್ ಅಂದ್ರೆ? ಹಳ್ಳಿಕಾರ್ ಊರಲ್ಲ, ಹಳ್ಳಿಕಾರ್ ಓರಿ. ಮೊಬೈಲ್ ಇದೆಯಾ? ಅದರಲ್ಲಿ ಯೂಟ್ಯೂಬ್ಗೆ ಹೋಗೋ. ಯೂಟ್ಯೂಬಲ್ಲಿ ಹೋಗಮ್ಮ, ಕಿವಿಯಲ್ಲಿ ಮಾತಾಡ್ತಾ ಇದೆಯಾ? ಕರೆಕ್ಟು. ಅದೇನಂತ ತಿಳಿಯುತ್ತೆ ನೀನು. ಯೂಟ್ಯೂಬ್ಗೆ ಹೋದಾ? ಅಲ್ಲಿ ಹಳ್ಳಿಕಾರ್ ಅಂತ ಹಾಕೋ. HALL ಹಳ್ಳಿಕಾರ್ ಹಾಕ್ದಾ? ಏನು ಬಂತು ಅದರಲ್ಲಿ ರಿಸಲ್ಟ್? ಅದರಲ್ಲಿ ನೋಡು, ವರ್ತೂರು ಸಂತೋಷ್ ಅಂದರೆ ನಾನು ನೋಡಿ, ನಾನೇ ಅದು ಬಂತಾ? ಗೊತ್ತಾಯ್ತಾ? ನಾನೇ ಮಾತಾಡ್ತಾ ಇರೋದು. ಈಗ ಗೊತ್ತಾಯ್ತಾ? ಈಗ ಬಂತು. ನಮಸ್ಕಾರ. ಸರಿ, 12th ಬರ್ತಾ ಇದ್ದೀರಾ? ಓಕೆ. ಅದು ನೀವು ಬಂದು ಮನೆಯಲ್ಲಿ ನಮ್ಮ ತಾಯಿಯವ್ರ ಹತ್ರ ಅದು ತಗೊಂಡು ಒಂದು ಹೆಣ್ಮಗಳು ಒಂದು ಬಾಗಿನ ಕೊಟ್ಟಂಗೆ ಕೊಡ್ತಾರೆ, ಆಯ್ತಾ?
ಬಂದು ಊಟ ಮಾಡಿ ಬಂದು ಆಮೇಲೆ ನಮ್ಮ ಜೊತೆನಲ್ಲಿ ನೀನು ಫಿಶ್ ಫ್ರೈ ಮಾಡಬೇಕು. ಅದು ಯಾವುದೋ ಹೇಳು, ತರಿಸ್ತೀನಿ. ಹಾ, ಚಂದ ಮಾಡ್ತೀಯಲ್ಲ ಫಿಶ್ ಫ್ರೈ. ಓಕೆ, ನಿಮ್ಮ ತಾಯಿಯವ್ರನ್ನೆಲ್ಲ ಕರ್ಕೊಂಬಮ್ಮ. ಹಾ, ಆಯ್ತಾ? ಜೈ ಹಳ್ಳಿಕಾರ್ ಹೇಳು. ಓಕೆ, ಜೈ ಹಳ್ಳಿಕಾರ್.